ಬೆಳಗಾವಿಯಲ್ಲಿ ದಲಿತ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ರಲ್ಲ ಆ ಆರೋಪಿಗಳಿಗೆ ಊರಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆಯಂತೆ. ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿತು ಹೈಕೋರ್ಟ್. ಹಿಂಡಲಗ ಜೈಲಿನಿಂದ ಆರೋಪಿಗಳು ಹೊರಬರಬೇಕಾದ್ರೆ ಅದ್ದೂರಿ ಸ್ವಾಗತ ಅವ್ರಿಗೆ. ಈ ಪ್ರಕರಣ ಏನಂದ್ರೆ ಲಾಸ್ಟ್ ಇಯರ್ ಡಿಸೆಂಬರ್ 11ನೇ ತಾರೀಕು ಬೆಳಗಾವಿಯ ವಂಟಮುರಿ ಅನ್ನೋ ಜಾಗದಲ್ಲಿ ನಡೆದಿದ್ದ ಘಟನೆ. ಹುಡುಗ ಹುಡುಗಿ ಪ್ರೀತಿ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆಗಿದ್ದ ಘಟನೆ ಇದು. ಸುಮಾರು 13 ಜನ ಆರೋಪಿಗಳನ್ನ ಕಾಕತಿ ಠಾಣೆಯ ಪೊಲೀಸರು ಬಂಧಿಸಿದ್ರು. ಯಾಕಂತ ಹೇಳಿದ್ರೆ ಆ ದಲಿತ ಮಹಿಳೆಯನ್ನ ಮನೆಗೆ ನುಗ್ಗಿ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ರು ಅನ್ನೋ ಆರೋಪದಡಿ ಈಗ ಆರೋಪಿಗಳಿಗೆ ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಬಟ್ ವಿಚಾರ ಏನಪ್ಪಾ ಅಂದ್ರೆ ಜಾಮೀನು ಸಿಕ್ಕಿರೋದಲ್ಲ, ಇಲ್ಲಿ ಹೆಡ್ಲೈನ್ ನಾವು ನೋಡ್ಬೇಕಾಗಿರೋದು ಅವರಿಗೆ ಅದ್ದೂರಿಯಾಗಿ ವೆಲ್ಕಮ್ ಮಾಡಿದಾರಂತ ಊರಿಗೆ. ಇದು ಗಮನಿಸ್ತಾ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ಅವ್ರ ಊರ್ ಭಾಗದಲ್ಲಿ. ಅವರು ಇಡೀ ಬೆಳಗಾವಿಲಿ ರಾಜ್ಯದ ಸಚಿವರುಗಳು ಶಾಸಕರೆಲ್ಲರೂ ಕೂಡ ಇದ್ರು. ಚಳಿಗಾಲದ ಅಧಿವೇಶನ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಬೆಳಗಾವಿಲೇ ಆಗಿದ್ದ ಘಟನೆ ಇದು. ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ ಹೈಕೋರ್ಟ್. ಈಗ ಹಿಂಡಲಗ ಜೈಲಿಂದ ಹೊರಗೆ ಬಂದಿದ್ದಾರೆ. ಅವರಿಗೆ ಅದ್ದೂರಿ ಸ್ವಾಗತವನ್ನ ಆ ಊರಿನವರು ಕೊಟ್ಟಿರುವಂಥದ್ದು. ಕಳೆದ ಡಿಸೆಂಬರ್ 11ನೇ ತಾರೀಕು ಬೆಳಗಾವಿಯ ವಂಟಮೂರಿಯಲ್ಲಿ ನಡೆದಿದ್ದಂತಹ ಘಟನೆ. ಗೊತ್ತಿಲ್ಲ ಏನು ಮೆಸೇಜ್ ಪಾಸ್ ಮಾಡ್ತಿದ್ದಾರೋ ಮತ್ತೊಂದು ಅಂತ. ಓಕೆ, 4 ತಿಂಗಳ ಅವಧಿಯಲ್ಲೇ ಆರೋಪಿಗಳಿಗೆ ಈಗ ಜಾಮೀನು ಮಂಜೂರಾಗಿದೆ. ಬೇಲ್ ಸಿಗ್ತಾ ಇದ್ದಂತೆ ಬೆಳಗಾವಿಯ ಹಿಂಡಲಗ ಜೈಲಿನಿಂದ ಹೊರಬಂದಿದ್ದಾರೆ ಆರೋಪಿಗಳು.